ಹಿಂದೆ ನಡೆದಿರ್ತಕ್ಕಂಥ ಅತ್ಯಂತ ಒಂದು ಖಂಡನೀಯ ಕೃತ್ಯ 40 ಮರಗಳು ಅಧಿಕೃತವಾಗಿ 40 ಮರಗಳು ಕಡ್ದಿರತಕ್ಕಂಥ ಕೃತ್ಯ ಏನು ನಡೀತು ಇಲ್ಲಿ ಅದನ್ನು ಖಂಡಿಸುವ ದೃಷ್ಟಿಯಲ್ಲಿ ಒಂದು ಪ್ರತಿಭಟನೆ ನಮ್ಮ ಮೈಸೂರಿನ ನಿವಾಸಿಗಳು ನಾಗರಿಕರು ಇಲ್ಲಿ ಸಂಘಟಿಸಿ ಅವರು ಒಂದು ಕ್ಯಾಂಡಲ್ ಲೈಟ್ ಮಾರ್ಚನ್ನು ಸಹ ಮಾಡಿದ್ದಾರೆ. ಇದೇನು ಸಂತೋಷದಿಂದ ನಾವೇನು ಮಾಡ್ತಾ ಇಲ್ಲ, ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ನಾವು ಕೂಡ ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಎಲ್ಲ ಆಗಿ ಎಲ್ಲ ಒಂದು ಸಾರ್ವಜನಿಕರಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ನಿರ್ಣಯವನ್ನು MCC ಕಮಿಷನರು ಕಾನೂನು ಮೇರೆಗೆ ತಂದಿದ್ದಾರೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ವರದಿ ಕೊಡಬೇಕಾಗಿ ಎಲ್ಲಕ್ಕಿಂತ ಮುಖ್ಯ. ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ PWD ಡಿಪಾರ್ಟ್ಮೆಂಟಿಂದ ಯಾವುದೇ ರೀತಿ ರಸ್ತೆ ಅಗಲೀಕರಣಕ್ಕೆ ಒಂದು ಸೂಚನೆ ಬಂದಿಲ್ಲ, ಟೆಂಡರ್ ಫ್ಲೋಟು ಆಗಿಲ್ಲ. ಆ ಟೆಂಡರ್ ಪ್ರಕ್ರಿಯೆ ಅಥವಾ ಅಗಲೀಕರಣಕ್ಕೆ ಏನು ಸೂಚನೆ ಬಂದಿರದೇ ಇರೋ ಒಂದು ಸಂದರ್ಭದಲ್ಲಿ ಮರಗಳನ್ನು ಕಡಿಯೋ ಅವಶ್ಯಕತೆ ಏನಕ್ಕಿತ್ತು ಅಂತ ಅವರು ಸ್ಪಷ್ಟವಾಗಿ ನಮಗೆ ಮಾಹಿತಿ ಕೊಡಬೇಕಾಗಿದೆ. ಎರಡನೇ ಅಂಶ, ಹೌದು, ಕಾನೂನು ಇಡೀ ರಾಜ್ಯಕ್ಕೆ ಕಾನೂನಿರೋದು 50 ಮರಗಿಂತ ಕಡಿಮೆ ನೀವು ಕಡಿತಾ ಇದ್ದರೆ ಪಬ್ಲಿಕ್ ಹಿಯರಿಂಗ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ. ಆದರೆ ಇಲ್ಲಿ ನಿಜಕ್ಕೂ 40 ಇದು ಮರಗಳಿತ್ತ ಅಥವಾ 50 ಅಥವಾ 60 ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಟ್ರೀ ಸೆನ್ಸಸ್ಸು ಇಲ್ಲ, ಅವ್ರ ಹತ್ರನೂ ಮಾಹಿತಿ ಇಲ್ಲ. ಸೊ ಅವ್ರಿಗೆ ಅನುಕೂಲ ಆಗೋಂಗೆ 40 ಏನು ಮರಗಳನ್ನು ತೋರಿಸಿದರೆ ಅದು ಸಹ ಒಂದು ವರದಿ ಕೊಡಲೇಬೇಕು ಅವರು. ಮತ್ತು ಆ ಕಾನೂನನ್ನು ಏನಕ್ಕೆ 50 ಮರಗಳು ಕಡಿಮೆ ಅಂತ ಇಟ್ಟಿದ್ದಾರೆ, ಪಾರಂಪರಿಕ ನಗರದಲ್ಲಿ ಐತಿಹಾಸಿಕ ಮರಗಳು ಇದೇನು 10 ವರ್ಷದ ಹಿಂದೆ ಅಲ್ಲ, 20 ವರ್ಷದ ಹಿಂದೆ ಅಲ್ಲ, 50, 60, 100 ವರ್ಷ ಹಿಂದೆ ಬೀಜ ನೆಟ್ಟಿರ್ತಕ್ಕಂಥ ಒಂದು ಮರಗಳು ಇವು. ಸೊ ಆ ಮರಗಳು ನಮ್ಮ ಪಾರಂಪರಿಕ ಕಟ್ಟಡಗಳಂತೆ ನಾವೆಲ್ಲರೂ ಆ ರೀತಿ ಪರಿಗಣಿಸ್ತೀವಿ ಈ ಮರಗಳು. ಸೊ ಆ ನಿಟ್ಟಿನಲ್ಲಿ ಒಂದು ಪಾರಂಪರಿಕತೆಯನ್ನು ಉಳಿಸೋ ದೃಷ್ಟಿಯಲ್ಲಿ ಪಾರಂಪರಿಕ ನಗರ ಅಂತ ನೀವು ಏನು ಗುರುತಿಸ್ತೀರ ಮೈಸೂರನ್ನ, ಆ ಒಂದು ದೃಷ್ಟಿಯಲ್ಲಿ ಈ ಒಂದು ನಿರ್ಣಯಕ್ಕೆ ಹೇಗೆ ಬಂದಿದ್ದೀರಾ ಅದು ಭಾಳ ಸ್ಪಷ್ಟವಾಗಿ ಅವರು ವರದಿ ಮೂಲಕ ನಮಗೆ ಕೊಡಬೇಕು ಅಂತ ನಾವು ಕೂಡ ಆರೋಪ ಮಾಡಿದ್ದೀವಿ, ಆಗ್ರಹವನ್ನು ಮಾಡಿದ್ದೀವಿ ನಮ್ಮ MCC ಕಮಿಷನರ್ಗೆ. ನಿಮ್ಮ ಜೊತೆಗಿದ್ದೀವಿ, ಈ ಒಂದು ನಿರ್ಣಯಕ್ಕೆ ಅವರು ಸ್ಪಷ್ಟವಾದ ಒಂದು ವರದಿಯನ್ನು ಕೊಡಬೇಕಾಗಿದೆ. ಭವಿಷ್ಯದಲ್ಲೂ ಸಹ ಇಂಥ ಒಂದು ನಿರ್ಣಯಕ್ಕೆ ಬಂದರೆ ಅಥವಾ ಇಂಥ ಒಂದು ಸೂಚನೆ ಅಥವಾ ಒಂದು ಬೆಳವಣಿಗೆ ಆಗಿದ್ದರೆ ಸಾರ್ವಜನಿಕವಾಗಿ 1 ಮರ ಇರಲಿ, 10 ಇರಲಿ, 12 ಇರಲಿ, ಅದಕ್ಕಾಗಿ ನಮ್ಮ ಒಂದು ಪಬ್ಲಿಕ್ ನೋಟಿಸ್ ಬೇಕಾಗಿದೆ. ನಂತರ ಸಾರ್ವಜನಿಕರಿಂದ ಒಂದು ಅಹವಾಲು ಇದ್ದರೆ ಅಥವಾ ಒಂದು ಆಗ್ರಹ ಇದ್ದರೆ ನೀವು ಪಬ್ಲಿಕ್ ಹಿಯರಿಂಗ್ ಮಾಡಲೇಬೇಕು. ಬರುವಂಥ ದಿನಗಳಲ್ಲಿ ದಟ್ಟಗಳ್ಳಿಯಲ್ಲಿ 125 ಮರಗಳನ್ನು ಗುರುತಿಸಿದರೆ ಕಡಿಲಿಕ್ಕೆ, ಅದಕ್ಕಾಗಿ ನಾವು ಆಗಲೇ ಹೇಳಿದ್ದೀವಿ ನೀವು ಪಬ್ಲಿಕ್ ಹಿಯರಿಂಗ್ ಮಾಡಲೇಬೇಕಂತ. ಫಾರೆಸ್ಟ್ ಅಧಿಕಾರಿಗಳಿರ್ಬೋದು, MCC ಕಮಿಷನರ್ ಇರ್ಬೋದು, ಅದು ಬಹುಶಃ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಂದಿರೋ ಕಾರಣಕ್ಕಾಗಿ ಬೇರೆ ಅಧಿಕಾರಿಗಳಿರ್ಬೋದು, ಆದರೂ ಸಹ ಪಬ್ಲಿಕ್ ಹಿಯರಿಂಗ್ ಆಗದೇನೆ ಇದು ನೀವು ಯಾವುದೇ ನಿರ್ಣಯ ತಗೊಳ್ಳುವಂಥದ್ದು ನಿಮಗೆ ಕಾನೂನು ಪ್ರಕಾರ ನಿಮಗೆ ಅನುಮತಿ ಇಲ್ಲ ಅಂತ ನಾವು ಹೇಳಿದ್ದೀವಿ. ಮತ್ತು ನಾವು ಕೂಡ ಅಲ್ಲಿ ಸೂಕ್ತ ಹೋರಾಟವನ್ನು ಏರ್ಪಡಿಸ್ತೀವಿ. ಮತ್ತು ಭವಿಷ್ಯದಲ್ಲೂ ಸಹ ಒಳ್ಳೆಯ ಕಾನೂನನ್ನು ರೂಪಿಸಬೇಕಾಗಿರುವಂಥದ್ದು ಅತಿ ಅವಶ್ಯ. ಯಾಕಂದರೆ ಇದು ಅಧಿಕೃತವಾಗಿ ಕಾನೂನು ಚೌಕಟ್ಟಿನಲ್ಲೇ ಮಾಡಿದ್ದಾರೆ, ಅದಕ್ಕಾಗಿ ಬಚಾವಾಗ್ತಾರೆ. ನಾವು ಕಾನೂನು ಮುಂದೆ ನೀತಿ ನಿಯಮಗಳ ಮೂಲಕ ಮೈಸೂರು ಪಾರಂಪರಿಕ ನಗರಕ್ಕೆ ಆ ಪಾರಂಪರಿಕತೆಯನ್ನು ಉಳಿಸೋ ದೃಷ್ಟಿಯಲ್ಲಿ ಆ ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರೋದು ಅತಿ ಅವಶ್ಯ. ಆ ಕೆಲಸದಲ್ಲೂ ಮಾಡೋಣ.